ಪೀಣ್ಯ ಫ್ಲೈಓವರ್ ಮೇಲೆ ಭಾರಿ ವಾಹನಗಳ ಓಡಾಟಕ್ಕೆ ಯಾವಾಗಿಂದ ಅವಕಾಶ ಸಿಗಬಹುದು ಅಂತ ವಾಹನ ಸವಾರರು ವೇಟ್ ಮಾಡ್ತಾ ಇದ್ರು. ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ವಾಹನ ಸವಾರರಿಗೆ. 2 ವರ್ಷದ ಬಳಿಕ ಪೀಣ್ಯ ಫ್ಲೈಓವರ್ ಸಂಚಾರಕ್ಕೆ ಮುಕ್ತವಾಗ್ತಾ ಇದೆ. ಎಲ್ಲಾ ವಾಹನಗಳ ಓಡಾಟಕ್ಕೂ ಕೂಡ ಇನ್ನು ಮುಂದೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ. ಆದ್ರೆ ಒಂದು ಕಂಡೀಷನ್ ಕೂಡ ಇದೆ. ಶುಕ್ರವಾರ ಮಾತ್ರ ಓಡಾಟಕ್ಕೆ ನಿರ್ಬಂಧವನ್ನ ಹಾಕ್ತಾ ಇದ್ದಾರೆ. ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಶನಿವಾರ ಬೆಳಗ್ಗೆ 6 ಗಂಟೆಯವರೆಗೆ ಒಂದಷ್ಟು ಕಾರ್ಯಕ್ರಮ ಅಂದ್ರೆ ಅಲ್ಲೊಂದಷ್ಟು ಕೆಲಸಗಳಾಗಬಿದೆ, ಕೇಬಲ್ಗಳ ಅಳವಡಿಕೆ ಆಗಿದೆ, ಸಿಮೆಂಟ್ ಕಾರ್ಯ ಆಗಬೇಕಾಗಿದೆ. ಸೊ ಆ ಕಾರಣಕ್ಕೆ ಆ ಒಂದು ದಿನ ಮಾತ್ರ ಸಂಚಾರಕ್ಕೆ ಅವಕಾಶ ಇರಲ್ಲ. ಆಲ್ಟರ್ನೇಟ್ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಅದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. 2 ವರ್ಷಗಳ ಬಳಿಕ ಪೀಣ್ಯ ಫ್ಲೈಓವರ್ ಮುಕ್ತ ಎಲ್ಲಾ ವಾಹನಗಳ ಓಡಾಟಕ್ಕೆ ಇನ್ಮುಂದೆ ಅವಕಾಶ. ಪೀಣ್ಯ ಫ್ಲೈಓವರ್ನ ಮೇಲೆ ಭಾರಿ ವಾಹನಗಳ ಓಡಾಟಕ್ಕೆ ಯಾವಾಗ ಅವಕಾಶ ಕೊಡ್ತಾರೆ ಅಂತೇಳಿ ವಾಹನ ಸವಾರರು ಕಾಯ್ತಾ ಇದ್ರು. ಈಗ ಅದಕ್ಕೆ ಗಳಿಗೆ ಕೂಡಿ ಬಂದಿದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಾಹನಗಳ ಓಡಾಟಕ್ಕೆ, ಅದರಲ್ಲೂ ಭಾರಿ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಯಾವಾಗಿಂದ ಭಾರಿ ವಾಹನಗಳ ಓಡಾಟಕ್ಕೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಈ ವರದಿಯಲ್ಲಿ ತಿಳಿಸ್ಕೊಡ್ತಾರೆ. ಹೌದು, ಮುಕ್ಕಾಲು ಕರ್ನಾಟಕ ಸಂಪರ್ಕಿಸುವಂತಹ ಬೆಂಗಳೂರು ಹಾಗೂ ತುಮಕೂರು ಹೆದ್ದಾರಿಗೆ ವಿಧಿಸಲಾಗಿದ್ದಂತಹ ನಿರ್ಬಂಧ ತೆರವಾಗಿದೆ. 2 ವರ್ಷಗಳ ಬಳಿಕ ಬಸ್, ಲಾರಿ, ಟ್ರಕ್ ಸೇರಿದಂತೆ ಭಾರೀ ವಾಹನಗಳ ಸಂಚಾರಕ್ಕೆ ವಿಧಿಸಲಾಗಿದ್ದಂತಹ ನಿರ್ಬಂಧ ಸಡಿಲಗೊಳಿಸಲಾಗ್ತಾ ಇದೆ. ಮುಂದಿನ ಸೋಮವಾರ ಅಂದ್ರೆ ಜುಲೈ 29ರಿಂದ ಪೀಣ್ಯ ಫ್ಲೈಓವರ್ ಮೇಲೆ ಎಲ್ಲಾ ವಾಹನಗಳ ಓಡಾಟಕ್ಕೆ ಅನುಮತಿ ನೀಡಲಾಗಿದೆ. ಫ್ಲೈಓವರ್ನ 2 ಪಿಲ್ಲರ್ಗಳಲ್ಲಿ ದೋಷ ಕಂಡು ಬಂದಿತ್ತು. ದೋಷ ಪತ್ತೆಯಾದ ಹಿನ್ನೆಲೆಯಲ್ಲಿ ಭಾರಿ ವಾಹನ ಓಡಾಟಗಳನ್ನು ನಿಷೇಧ ಮಾಡಿ 120 ಪಿಲ್ಲರ್ಗಳಿಗೆ 240 ಕೇಬಲ್ಗಳನ್ನು ಅಳವಡಿಕೆ ಮಾಡಿದರು. ಅಳವಡಿಕೆ ಮಾಡಿದ ಬಳಿಕ IISCಯ ತಜ್ಞರು ಲೋಡ್ ಟೆಸ್ಟಿಂಗ್ ಅನ್ನು ಮಾಡಿ ಹೆವಿ ವೆಹಿಕಲ್ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು ಅಂತೇಳಿ ಒಂದು ಸಲಹೆಯನ್ನು ಪ್ರಾಧಿಕಾರಕ್ಕೆ ಕೊಟ್ಟಿದ್ರು. ಸಲಹೆಯಂತೆ ಈಗ 29ನೇ ತಾರೀಕಿನ ನಂತರ ಎಲ್ಲ ಮಾದರಿಯ ವೆಹಿಕಲ್ಗಳು ಪೀಣ್ಯ ಫ್ಲೈಓವರ್ನ ಮೇಲೆ ಓಡಾಟವನ್ನು ಮಾಡಬಹುದಾಗಿದೆ. ಎಲ್ರಿಗೂ ನಮಸ್ಕಾರ. ಡಿಸೆಂಬರ್ 2021ರಿಂದ ಪೀಣ್ಯ ಮೇಲ್ಸೇತುವೆಯಲ್ಲಿ ಭಾರಿ ವಾಹನಗಳಿಗೆ ನಿಷೇಧ ಮಾಡಲಾಗಿತ್ತು. ಆದರೆ ಅಲ್ಲಿ ಕೆಲಸ ಒಂದು ಹಂತಕ್ಕೆ ಮುಗಿದಿರೋದ್ರಿಂದ ದಿನಾಂಕ 29/7/2024ರಿಂದ ಭಾರಿ ವಾಹನಗಳಿಗೆ ಅಲ್ಲಿ ಅನುವು ಮಾಡಿಕೊಡಲಾಗಿದೆ. ಆದರೆ 2 ಷರತ್ತುಗಳಿದೆ. ಒಂದು, ಅದರ ಭಾರಿ ವಾಹನಗಳ ವೇಗ 40 km/hಗೆ ಸೀಮಿತ ಮಾಡಲಾಗಿದೆ. ಎರಡನೇದು, ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಶನಿವಾರ ಬೆಳಗ್ಗೆ 6 ಗಂಟೆಯವರೆಗೂ 24 ಗಂಟೆ ಕಾಲ ನಿಷೇಧ ಮಾಡಲಾಗಿದೆ. ಶುಕ್ರವಾರ ಮಾತ್ರ ಓಡಾಟಕ್ಕೆ ನಿರ್ಬಂಧ, ಉಳಿದ 6 ದಿನ ಸಂಚಾರಕ್ಕೆ ಮುಕ್ತ. 2 ಪಿಲ್ಲರ್ಗಳಲ್ಲಿ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಭಾರೀ ವಾಹನಗಳ ಓಡಾಟಕ್ಕೆ ನಿರ್ಬಂಧ ಹೇರಲಾಗಿತ್ತು. ಲೋಡ್ ಟೆಸ್ಟಿಂಗ್ ಎಲ್ಲ ಆದ ಬಳಿಕ ಸಂಚಾರಕ್ಕೆ ಅವಕಾಶ ನೀಡಬಹುದು ಅಂತ ತಜ್ಞರು ಶಿಫಾರಸು ಮಾಡಿದ್ರು. ಇದೇ ಹಿನ್ನೆಲೆಯಲ್ಲಿ ಶುಕ್ರವಾರ ಒಂದು ದಿನ ಮಾತ್ರ ಭಾರೀ ವಾಹನಗಳಿಗೆ ನಿರ್ಬಂಧ ಹೇರಲಾಗಿದ್ದು, ಉಳಿದ 6 ದಿನವೂ ಸಂಚಾರಕ್ಕೆ ಅವಕಾಶ ಕೊಟ್ಟು ಸಂಚಾರಿ ಪೊಲೀಸರು ಆದೇಶವನ್ನ ಹೊರಡಿಸಿದ್ದಾರೆ. ತುಮಕೂರು ರಸ್ತೆಯಲ್ಲಿ ಮುಂದೆ ಟ್ರಾಫಿಕ್ ಜಾಮ್, ರಾಜ್ಕುಮಾರ್ ರಸ್ತೆ ಬಂದಾಗಲಿದ್ಯಾ? ಒಂದ್ ಕಡೆ ಪೀಣ್ಯ ಫ್ಲೈಓವರ್ ಸಂಚಾರಕ್ಕೆ ಮುಕ್ತ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ರಾಜ್ಕುಮಾರ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಮಾಡೋದಕ್ಕೆ ಮುಂದಾಗಿರೋದ್ರಿಂದ ಸದ್ಯದಲ್ಲೇ ಈ ರಸ್ತೆಯೂ ಬಂದ್ ಆಗಲಿದೆ. ರಾಜ್ಕುಮಾರ್ ರಸ್ತೆ ಬಂದ್ ಆದ್ರೆ ವಾಹನ ದಟ್ಟಣೆ ಜಾಸ್ತಿ ಆಗೋದ್ರಿಂದ ಈಗಲೇ ತಲೆಬಿಸಿ ಉಂಟಾಗಿದೆ. ಮೊದಲ ಭಾಗವಾಗಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ರಾಜಾಜಿನಗರ ಫಸ್ಟ್ ಬ್ಲಾಕ್ ಬಂದ್ ಆಗಲಿದೆ. ಒಟ್ಟಾರೆ 22 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿಯ ಪೀಣ್ಯ ಫ್ಲೈಓವರ್ನ ಮೇಲೆ ಹೆವಿ ಅಂದರೆ ಭಾರಿ ವಾಹನಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಖುಷಿಯ ವಿಚಾರ ಆಗಿದೆ. ವಾಹನ ಸವಾರರು 29ನೇ ತಾರೀಕಿನ ನಂತರ ಈ ಸೌಲಭ್ಯವನ್ನು ಪಡ್ಕೊಳ್ಬಹುದಾಗಿದೆ. ಶುಕ್ರವಾರ ಮಾತ್ರ ನಿಷೇಧ ಇದೆ. ಶುಕ್ರವಾರ ಕೂಡ ಹೆವಿ ವೆಹಿಕಲ್ ಓಡಾಟಕ್ಕೆ ಯಾವಾಗ ಅವಕಾಶ ಮಾಡಿಕೊಡ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.